ಪುಟ್ಟ, ಯಾಕೆ ಬಂಗಾರಿ ಅಳ್ತಾ ಇದ್ಯಾ? ಏನಾಯ್ತು? ಯಾಕಿಷ್ಟು ಹೆದರ್ಕೊಂಡಿದ್ಯಾ? ದೆವ್ವ ದೆವ್ವ ದೆವ್ವನ? ಏನ್ ಹೇಳ್ತಿದ್ಯಾ ನೀನು? ಅತ್ತೆ, ನಾನಲ್ಲಿ ಆಟಾಡ್ಬೇಕಾದ್ರೆ ಗೊಂಬೆ ಬಂತು. ಬಾಳಮ್ಮ, ಬೇಬಿ ಸೂಟ್ ಅಲ್ಲಿ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ರು ಗೊತ್ತಾ? ಆದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ನೀವು ಸಂಜೀವ ರಾಘವಚಂದ್ರನ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀರಾ. ನಾನು ತುಂಬಾ ವರ್ಷಗಳಿಂದ ಅವನ ಜೊತೆ ಪ್ರಯಾಣ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ನಿದ್ದೆ ಮಾಡ್ತಿದ್ದ ಸಿಂಹ ಈಗ ಎದ್ಬಿಡ್ತು. ಇನ್ಮೇಲೆ ಈ ಮನೆಯವ್ರದ್ದು ನಟ್ಟು ಬೋಲ್ಟ್ಗಳೆಲ್ಲ ಆಟೋಮ್ಯಾಟಿಕ್ ಆಗಿ ಸರಿಯಾಗತ್ತೆ. ಜಗಳ ಗಲಾಟೆಗಳೇನು ಆಗಲ್ವಲ್ಲ ಬಾಲ? ಅವನು ತಣ್ಣಗಿರೋ ತನಕನೇ ತಣ್ಣೀರು. ಬಿಸಿ ಆದ್ರೆ ಬಿಸ್ನೀರಾ? ಪಂಚ್ ಕೇಳಕ್ಕೂ ಹೇಳಕ್ ಬರಲ್ಲ ನಿಂಗೆ. ರಕ್ಷಿತ್ ಹತ್ರ ಟ್ಯೂಷನ್ ತಗೋ. ಏಯ್, ಬಾಯಿ ಚಿಕ್ಕದು, ಕೂಗು ದೊಡ್ಡದು ನಿಂದು. ಮೊದಲು ನೀನ್ ಸ್ಕೂಲ್ಗೆ ರೆಡಿ ಆಗು. ಅಮ್ಮ, ನಾನು ವಾಶ್ರೂಮ್ ಹೋಗಿ ಬರ್ತೀನಿ. ಬಾಲ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ನನ್ಗೆ. ಸಹಾಯನಾ? ನೀವು ನನ್ನ ತಂಗಿ, ನೀವು ಸಹಾಯನೆಲ್ಲ ಕೇಳಬಾರ್ದು, ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿ. ಅದು ದೇವಿ ಹತ್ರ ಅತ್ತೆ ರೂಮ್ ಕೀ ಇದೆ, ನೀವ್ ಅದನ್ನ ಕತ್ಕೊಂಡ್ ಬರ್ತೀರಾ ಅಣ್ಣ? ಆರ್ಡರ್ ಮಾಡ್ತಾ ಇದೀನಿ, ಹೊಡಿ. ಏನ್ರಿ ರಚನಾ, ನೀವು ಹೀಗೆಲ್ಲ ತಮಾಷೆ ಮಾಡ್ತೀರಾ? ತಮಾಷೆ ಅಲ್ಲ ಬಾಲ, ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಪದ್ಮಜ ಅತ್ತೆ ಯಾವ್ದೋ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದೇನು ಅಂತ ತಿಳ್ಕೊಬೇಕಂತಾನೆ ನಾನು ಅವತ್ತು ಅವ್ರ ರೂಮಿಗೆ ಹೋಗಿದ್ದು. ಆದ್ರೆ ಅದೇ ಒಂದ್ ದೊಡ್ಡ ಇಶ್ಯೂ ಆಗಿ ಆ ಕಡೆ ನಾನು ಕಾಲ್ ಹಿಡ್ದಂಗೆ ಮಾಡ್ಬಿಟ್ರು. ಈ ಅವ್ರ ಹತ್ರ ಇರೋ ತನಕ ತಾನೆ ಅತ್ತೆ ಅವ್ರ ಕಂಟ್ರೋಲಲ್ಲಿ ಇರೋದು. ಅದೇ ನಮ್ಮ ಹತ್ರನೂ ಒಂದ್ ಕೀ ಇದ್ರೆ ಯಾರಿಗೂ ಗೊತ್ತಾಗ್ದಂಗೆ ನಾನು ಅವ್ರನ್ನ ನನಗೆ ಬೇಕಾದಾಗ ಮೀಟ್ ಮಾಡ್ಬೋದು, ಮಾತಾಡ್ಸ್ಬೋದು. ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ನಾವಿಲ್ಲಿಗೆ ಬಂದಿದ್ ಮುಖ್ಯ ಉದ್ದೇಶ ಅದೇ ತಾನೇ ಬಾಲ? ಅದೇನೋ ನಿಜಾನೇ, ಆದ್ರೆ ದೇವಿ ಹತ್ರ ಇರೋ ಕೀನ ಕದಿಯೋದು ಹೇಗೆ? ಅದನ್ನ ಡೂಪ್ಲಿಕೇಟ್ ಮಾಡೋದು ಹೇಗೆ? ನೀವು ಸೈಲೆಂಟ್ ಆಗಿರೋ ತನಕ ಮಾತ್ರನೇ ಕಾಮಿಡಿಯನ್. ವೈಲೆಂಟ್ ಆದ್ರೆ ಹೀರೋ. ನೀವು ಈಗೆಲ್ಲ ನನ್ನನ್ನ ಟಾಪ್ಗೆ ಹಚ್ಬಿಟ್ಟು ಬೀಳಿಸ್ಬೇಡ್ರಿ. ಬಾಲ, ನಿಮ್ ಮನ್ಸ್ ಮಾಡಿದ್ರೆ ಈ ತಂಗಿಗೆ. ಅಯ್ಯೋ ಬೇಡ, ಸೆಂಟಿಮೆಂಟ್ ಸಿನಿಮಾನ ಶುರು ಮಾಡಬೇಡಿ. ನಾನು ಯೋಚನೆ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು, ಯೋಚನೆ ಮಾಡ್ತೀನಿ. ಯಾಕೆ ತಡಿತಾ ಇದ್ದೀರಾ? ನೀವು ಒಳಗೆ ಹೋಗೋಗಿಲ್ಲ ಸರ್. ಯಾಕೆ? ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಸಾಹೇಬ್ರು ಆರ್ಡರ್ ಮಾಡಿದ್ದಾರೆ. ಯಾವ ಸಾಹೇಬ? ಕಪಿಲ್ ಸಾಹೇಬ್ರು. ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಸಂಜೀವ್ ರಾಘವ್ ಚಂದ್ರ. ಗೊತ್ತಿದ್ದು ಬಿಡಲ್ಲ ಅನ್ನೋಷ್ಟು ಧೈರ್ಯನ ನಿಮ್ಗೆ? ನನಗೆ ಸಂಬಳ ಕೊಡ್ತಿರೋದೇ ದೊಡ್ಡವ್ರು ಹೇಳಿದ್ನ ಪಾಲಿಸೋಕೆ ಸರ್. ಬಿಡಕ್ಕಾಗಲ್ಲ ಸರ್, ಹೊರಡಿ ಇಲ್ಲಿಂದ. ಏಯ್, ಹಸ್ದಿರೋ ಹೊಟ್ಟೆ ಸರ್, ಸಂಬಳ ಸಿಕ್ಕರೆ ಊಟಕ್ಕೆ ಗತಿ ನಮ್ಗೆ. ನಿಮ್ಮಂತ ದೊಡ್ಡವ್ರನ್ನ ಎದುರಾಕೊಂಡು ಬದುಕೋಕ್ಕಾಗತ್ತಾ ಸರ್ ನಾವು? ದಯವಿಟ್ಟು ನನ್ನ ಕೆಲಸ ಕಳಿಬೇಡಿ ಸರ್, ಹೊರಟ್ಬಿಡಿ ಇಲ್ಲಿಂದ, ಹೊರಟ್ಬಿಡಿ ಸರ್. ಬಾಲ, ಕೀ ಕದಿಯಕ್ ರೆಡಿನಾ? ಭಯ ಆಗ್ತಿದೆ, ಆದ್ರೂ ರೆಡಿ. ಬಾಲ, ಕೀ ಹೇಗೆ ಎತ್ತೀರ ಅವಳಿಂದ? ದೇವಿ ಹೊರಗಡೆ ಬಂದಿದ ತಕ್ಷಣ ನಾನು ಅವಳಿಗೆ ಟಿಕ್ಕಿ ಹೊಡಿತೀನಿ. ಅವಳು ಕೆಳಗಡೆ ಬಿದ್ದು ಎದೋಳಷ್ಟ್ರೊಳಗಡೆ ಅವಳ ಕೈಲಿರೋ ಕೀ ತಗೊಂಡು ಈ ಸೋಪಲ್ಲಿ ಹಚ್ಚಿ ತಗೊಂಡ್ತೀನಿ. ಬ್ರಿಲಿಯಂಟ್ ಐಡಿಯಾ. ಎಷ್ಟು ಸಿನಿಮಾದಲ್ಲಿ ನೋಡಿಲ್ಲ ನಾನು.
ಯಾರು ಬರ್ತಿರೋ ತರ ನೋಡ್ಕೊಳ್ಳಿ. ಅಮ್ಮೋರೆ, ಅಯ್ಯೋ ನೀವ್ ಹೇಗ್ ಬಾಲ ಬಿದ್ರಿ? ಅಲ್ಲಿ ಸೋಪ್ ಇತ್ತು, ಅದ್ರ ಮೇಲೆ ಕಾಲಿಟ್ಟೆ ಬಿದ್ಬಿಟ್ಟೆ. ಸೋಪ್ ಇಲ್ಲಿಗೆ ಹೆಂಗ್ ಬಂತು? ಮೋಸ್ಟ್ಲಿ ದೊಡ್ಡಮ್ಮನ ರೂಮಲ್ಲಿ ಸೋಪ್ ಚೇಂಜ್ ಮಾಡೋದಕ್ಕೆ ಇವಳು ತಗೊಂಡ್ ಹೋಗ್ತಿದ್ದೆ ಏನೋ. ಅಯ್ಯೋ ಇಲ್ಲ ಅಮ್ಮವ್ರೆ. ಸರಿ ಬಿಡಿ, ಹೇಳಿ. ಸಾರಿ ರಚನಾ, ಪ್ಲಾನು ಮಿಸ್ ಆಗೋಯ್ತು. ಬಾಲ ಮಿಸ್ ಆಗಿಲ್ಲ, ಸಕ್ಸಸ್. ವಾವ್ ರಚನಾ, ನೀವು ಸಾಮಾನ್ಯದವರಲ್ಲ, ಅಸಾಮಾನ್ಯರು. ನನಗೆ ಗೊತ್ತಿಲ್ದಂಗೆ ಪ್ಲಾನ್ ಬಿನ ರೆಡಿ ಮಾಡ್ಬಿಟ್ಟಿದ್ದೀರಾ. ಸೂಪರ್ ನೀವು. ಅಲ್ಲ, ಕೀನ ಹೆಂಗೋ ಎತ್ಬಿಟ್ಟಿದ್ದೀರಾ, ವಾಪಸ್ ಹೆಂಗಿಡ್ತೀರಾ? ಅಯ್ಯೋ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ವಲ್ಲ ಬಾಲ. ಏನಪ್ಪ ಮಾಡೋದು ಇವಾಗ? ಬಾಲ, ಮಧ್ಯಾಹ್ನ ಸರಿಯಾಗಿ 1:15ಗೆ ದೇವಿ ಅಥವಾ ರೂಪಿಣಿ ಇಬ್ರಲ್ಲೊಬ್ರು ಅತ್ತೆಗೆ ಊಟ ತಗೊಂಡು ಹೋಗ್ತಾರೆ. ಅಷ್ಟ್ರಲ್ಲಿ ನಾವು ಈ ಒರಿಜಿನಲ್ ಕೀನ ಡ್ಯೂಪ್ಲಿಕೇಟ್ ಕೀ ಮಾಡಿಸ್ಕೊಂಡ್ ಬಂದು ಒರಿಜಿನಲ್ ಕೀನ ಅವ್ರಿಗೆ ಗೊತ್ತಾಗ್ದಂಗೆ ಅವ್ರ ಕೈ ಸೇರೋ ಹಾಗೆ ಮಾಡ್ಬೇಕು. ನೀವ್ ಇಮಿಡಿಯೇಟ್ ಆಗಿ ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಡಿ. ಬೇಗ 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 ಬೇಗ. ರೂಪಿಣಿ, ಅಡ್ಗೆ ರೆಡಿನಾ? ಅಯ್ಯೋ, ಹೆಸರು ಹೇಳಿ ರಚನಾ. ಬಾಲ ಬಾಲ ಬಾಲ, ಇನ್ನೇನು 5 ನಿಮಿಷದಲ್ಲಿ ದೇವಿ ಅತ್ತೆ ರೂಮಿಗೆ ಊಟ ತಗೊಂಡು ಹೋಗ್ಬಿಡ್ತಾರೆ ಬಾಲ. ಇನ್ನು 5 ನಿಮಿಷದಲ್ಲ? ಹೌದು, ಅವ್ರ ಹತ್ರ ಇರೋದು ಬೇರೆ ರೂಮ್ ಕೀ ಅಂತ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ವಿಚಾರಣೆ ನಡೆಸಿ ನಾವು ಸಿಕ್ಕಾಕೊಂಡ್ ಬೀಳ್ತೀವಿ ಬಾಲ. ಅವ್ರ ಅತ್ತೆ ರೂಮ್ ಸೇರೋ ಅಷ್ಟರಲ್ಲಿ ನಾವೀಗ ಕೀನ ಬದಲಾಯಿಸ್ಬೇಕು. ಕೀ ರೆಡಿನಾ? ರಚನಾ, ಡೂಪ್ಲಿಕೇಟ್ ಕೀ ರೆಡಿ ಆಗೋಯ್ತು. ಡೋಂಟ್ ವರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಚಿಕ್ಕದಣಿ, ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನೋ ಸಮಸ್ಯೆ ಇದೆಯಾ? ನಮ್ಮೆಲ್ಲರೂ ಸಂಬಳನೂ ಅಕೌಂಟ್ ಬಂದ್ಬಿಡ್ತು ಚಿಕ್ಕದಣಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ ಯು ಚಿಕ್ಕದಣಿ. ಸರ್, ಸಂಬಳ ಓಕೆ, ಆದ್ರೆ ಬೋನಸ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಿಮಗೆಲ್ಲ ಸಂಬಳ ಕೊಡದೆ ಸತಾಯಿಸಿದ್ದಕ್ಕೆ ನಮ್ಮ ಕಡೆಯಿಂದ ತಪ್ಪು ಕಾಣಿಕೆ ಅಂತ ಅದಿಟ್ಕೊಳ್ಳಿ. ಚಿಕ್ಕದಣಿ, ನನ್ನ ಮಗಳ ಮದುವೆಗೆ ಸಹಾಯ ಮಾಡಿದ್ರಿ ನೀವು. ಈಗ ಎಲ್ಲರೂ ಕಣ್ಣೀರನ್ನು ಒರೆಸ್ತಾ ಇದ್ದೀರಾ. ನೀವು 100 ಕಾಲ ಚೆನ್ನಾಗಿರ್ಬೇಕು ನನ್ನಪ್ಪ. ನೀವು ಕೆಲಸ ಮಾಡೋ ಸಮಯ ನಾವೆಲ್ಲ ಹೀಗೆ ನಿಂತ್ಕೊಂಡು ಮಾತಾಡಬಾರ್ದು. ಇನ್ಮೇಲೆ ಪ್ರತಿ ತಿಂಗಳು ಕೊನೆ ದಿನಕ್ಕೆ ನಿಮ್ಮ ಅಕೌಂಟ್ಗೆ
ನಿಮ್ಮ ಸ್ಯಾಲ್ರಿ ಬಂದಿರುತ್ತೆ. ಹಬ್ಬ ಹರಿದಿನ ಅಂತ ಬಂದರೆ 1 ವಾರಕ್ಕೆ ಮುಂಚೆನೇ ಸ್ಯಾಲ್ರಿ ಬಂದಿರುತ್ತೆ. ಅಪ್ಪಾಜಿ ಕಟ್ಟಿರೋದು ಬರೀ ಒಂದು ಸಂಸ್ಥೆನಲ್ಲ, ಒಂದು ದೊಡ್ಡ ಕುಟುಂಬನ. ನಾವೆಲ್ಲರೂ ಅದರ ಸದಸ್ಯರು. ಎಲ್ಲರೂ ಮೈ ಬಗ್ಸಿ ದುಡಿಯೋಣ, ಈ ಕುಟುಂಬನ ಇನ್ನು ಎತ್ತರಕ್ಕೆ ಬೆಳೆಸೋಣ. ಖಂಡಿತ ಚಿಕ್ಕದೇನಿ. ಯಾಕೋ ಹೆಂಗೈತೆ ಮೈಗೆ? ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಯಾರು? ನಮ್ಮ ಬಾಸು ಯಾವನ ಅವನ್ ಬಾಸು? ನನಗೆ ಗೊತ್ತಿಲ್ದಿರೋನು. ಸಂಜೀವ್ ರಾಘವ್ ಚಂದ್ರ ನಮ್ಮ ಬಾಸು. ಅಯ್ಯೋ ನಿಂದು. ನಾನೇ ಹೇಳಿದ್ದೆ ಅವ್ರಿಗೆ ಅಂಗಡಿ ಒಳಗೆ ನೀನು ಬರಂಗಿಲ್ಲ ಅಂತ. ನನಗೆ ಆಸ್ತಿ ಬೇಡ, ವ್ಯಾಪಾರ ಬೇಡ, ಚಿತ್ರಾನ್ನ ಮಾರ್ಕೊಂಡು ಬದುಕ್ತೀನಿ ಅಂತ ಎಲ್ಲ ಬುರುಡೆ ಬಿಟ್ಕೊಂಡು ಗಬ್ಬಕ್ಕಂತ ಬಂದು ಚಪ್ಪಕ್ಕಂತ ಅಂಟ್ಕೊಂಡ್ಬಿಟ್ಟಿದ್ಯಲ್ಲೋ ಅಂಗಡಿಗೆ. ನಾನು ಬರಲಿಲ್ಲ. ಬರೋ ಪರಿಸ್ಥಿತಿನ ನೀವಿಬ್ರು ತಂದ್ಕೊಂಡ್ರಿ. ಮನೆ ವಿಷಯ ಹೊರಗೆ ಬೇಡ, ಒಳಗೆ ಬಾ, ಮಾತಾಡ್ಕೊಳ್ಳೋಣ. ಏಯ್, ನೀನಿಲ್ಲೇ ಇರು, ನಾನು ಹೇಳೋವರೆಗೂ. ಅಪ್ಪು, 1-2 ನಿಮಿಷ ಇಲ್ಲೇ ವೆಯ್ಟ್ ಮಾಡು. ಇವನನ್ನ ಹೊರಗೆ ಕಳಿಸಿ ನಿನ್ನನ್ನು ಒಳಗೆ ಕರ್ಕೋತೀನಿ. ಆಮೇಲೆ ಈ ಸನ್ಮಾನ್ಯ ದೇವರುಗಳಿಗೆಲ್ಲ ವಿಚಾರಿಸ್ಕೊಳ್ಳೋಣ. ರಚನಾ 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 ತಗೊಳ್ಳಿ, ಇದು ಒರಿಜಿನಲ್, ಇದು ಡೂಪ್ಲಿಕೇಟು. ರೆಡಿ ಆಗೋಯ್ತು. ಅವ್ರ ಊಟ ತಗೊಂಡು ಅತ್ತೆ ರೂಮಿಗೆ ಹೋಗಾಯ್ತು. ನನ್ಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರ ಕೀ ತಗೊಂಡು ಲಾಕಿಗೆ ಹಾಕೊಂಡು ನಮ್ ಕತೆಗೆ ಹೋಗಿದ್ದ. ಏನ್ ಮಾಡ್ಕೊಲ್ಲ, ನಂಗೆ ಏನ್ ಮಾಡೋದು? ಅಯ್ಯೋ ರಚನಾ, ಧೈರ್ಯ ಕಳ್ಕೊಬೇಡಿ, ಏನಾದ್ರೂ ಮಾಡೋಣ, ಬನ್ನಿ ಬನ್ನಿ. ಅಯ್ಯೋ, ರಿಕ್ಷಾ ಬಿಡ್ರಪ್ಪಲ್ಲ. ಅಮ್ಮ, ಅತ್ತೆ. ಯಾಕೆ ಪುಟ್ಟ? ಯಾಕೆ ಬಂಗಾರಿ ಅಳ್ತಾ ಇದ್ಯಾ? ಏನಾಯ್ತು? ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ದೆವ್ವ, ದೆವ್ವ. ದೆವ್ವನಾ? ಏನ್ ಹೇಳ್ತಿದ್ಯಾ ನೀನು? ಅತ್ತೆ, ನಾನಲ್ಲಿ ಆಟಾಡ್ಬೇಕಾದ್ರೆ ಗೊಂಬೆ ಬಂತು. ಕೃಷ್ಣ, ಏನಾಯ್ತಂದ? ಯಾಕೆ ಹೆದರ್ಕೊಂಡಿದ್ಯಾ? ಮತ್ತೆ ಗೊಂಬೆ ಕಾಣಿಸ್ತಮ್ಮ. ಓ, ಬೊಂಬೆದು ಒಳ್ಳೆ ಟಾರ್ಚರ್ ಆಗೋಯ್ತಲ್ಲ. ಬಾಲ, ಜೀವ ಬಂದ್ಮೇಲೆ ಅದಕ್ಕೊಂದು ಗತಿ ಕಾಣಿಸ್ಬೇಕು. ಕಂದ, ನೀನ್ ಒಬ್ಬೊಬ್ಬಳೆ ಓಡಾಡ್ಬೇಡ, ಬಾ. ದೇವಿ, ಹೀಗಾರು ಬಿದ್ದಿತ್ತು. ಥ್ಯಾಂಕ್ ಯು.